ಇದು ಬೆಂಗಳೂರು ಟು ಬೆಳಗಾವಿ ಇನ್ಸ್ಟಾ ಲವ್ ಸ್ಟೋರಿ. ಬೆಳಗಾವಿಯ ರೋಹಿತ್ಗೂ ಬೆಂಗಳೂರಿನ ಯುವತಿಗೂ ಲವ್ ಆದಂತಹ ಕಥೆ. ಇನ್ಸ್ಟಾ ಲವ್ಗೆ ಸದ್ಯ ಸೋದರ ಮಾವನ ಮಗನೇ ವಿಲನ್ ಆದ್ನ. ಇಂಥದ್ದೊಂದು ಆರೋಪವನ್ನ ಯುವತಿ ಮಾಡ್ತಿದ್ದಾಳೆ. 12 ಕೋಟಿ ರೂಪಾಯಿ ಆಸ್ತಿಗಾಗಿ ಹುಡುಗಿಯನ್ನ ಗೃಹ ಬಂಧನದಲ್ಲಿ ಇರಿಸಿದಂತೆ ಸೋದರ ಮಾವನ ಮಗ. ಪ್ರಿಯಕರನಿಗಾಗಿ ಗೃಹ ಬಂಧನವನ್ನ ಭೇದಿಸಿ ಸದ್ಯ ಪ್ರಿಯತಮೆ ಬೆಳಗಾವಿಗೆ ಬಂದ್ಬಿಟ್ಟಿದ್ದಾಳೆ. ಪ್ರೀತಿಗಾಗಿ ಬೆಂಗಳೂರಿನಿಂದ ಬೆಳಗಾವಿಗೆ ಬಂದಿದ್ದಾಳೆ ಪ್ರಿಯತಮೆ. ತಂದೆ ತಾಯಿ ಇಲ್ಲದಾಕಿಯ ಆಸ್ತಿಯನ್ನ ಕಬಳಿಕೆ ಮಾಡುವುದಕ್ಕೆ ಸೋದರ ಮಾವನ ಮಗ ಯತ್ನ ಮಾಡಿದ್ದಾನೆ ಅನ್ನೋದು ಆಕೆ ಮಾಡ್ತಾ ಇರೋ ಆರೋಪ. ರಕ್ಷಣೆ ನೀಡುವಂತೆ ಪೊಲೀಸರ ಮೊರೆಯನ್ನ ಹೋಗಿದ್ದಾಳೆ ಸದ್ಯ ಯುವತಿ. ಅವಳು ನನಗೆ ಬೇಕು, ಎಷ್ಟೇ ಕಷ್ಟ ಆದರೂ ಅವಳು ನನಗೆ ಬೇಕು, ನಾನು ಪಾಯ್ಸನ್ ತೊಗೊಂಡಿದ್ದೀನಿ, ನನಗೆ ಅವನು ಫೋಟೋ ಎಲ್ಲ ಕಳಿಸಿದ್ದ, ನನಗೆ ಅವಳು ಬೇಕು, ಎಷ್ಟೇ ಕಷ್ಟ ಆಗಲಿ ಅವಳು ಬೇಕು ಅಂತ. ನಮ್ಮ ಆಂಟಿ ಇದ್ಕೊಂಡು ಅವತ್ತು ನೋಡಮ್ಮ ಈ ಥರ ಈ ಹುಡುಗ ಫೋನ್ ಮಾಡಿದ್ದಾನೆ ಮಾತಾಡೋಂಬಿಟ್ಟು ನೈಟ್ ವೀಡಿಯೋ ಕಾಲ್ ಮಾಡಿಕೊಟ್ರು. ಮಾತಾಡಿದೆ, ಸ್ವಲ್ಪ ಸಮಾಧಾನ ಆಯಿತು. ಬಟ್ ಅದೇನಾಯ್ತು ಏನೋ ಗೊತ್ತಿಲ್ಲ, ನೆಕ್ಸ್ಟ್ ಡೇ ಅಲ್ಲಿಂದ ಶಿಫ್ಟ್ ಮಾಡಿಬಿಟ್ರು. ಬಿಡಲಿಲ್ಲ ನನ್ನ ಮಾಮ ಅಲ್ಲಿ. ನೆಕ್ಸ್ಟ್ ಡೇ ಅಲ್ಲಿಂದ ಶಿಫ್ಟ್ ಮಾಡಿ ಡೈರೆಕ್ಟ್ ಕರ್ಕೊಂಡು ಹೋದ್ರು ನನ್ನ ಯಾವುದೋ ರೂಮಲ್ಲಿ ಒಬ್ಬಳೇ. ಊಟ ಬೇಕಂದ್ರೂ ನಾನು ಅವ್ರನ್ನ ಕೇಳ್ಕೋಬೇಕು. ಅಲ್ಲಿಂದ ನಾನು ಕರ್ಕೊಂಡು ಹೋಗಿದ್ದೀನ ಬೆಲ್ಟಲ್ಲಿ. ಹಾಂ, ರೂಮಲ್ಲೇ ಇಕ್ಕಿದ್ರು. ನನ್ನ ಬೆಲ್ಟಲ್ಲಿ ಹೊಡೆದ್ರು, ಕಾಲಿಗೆಲ್ಲ ಏಟು ಬಿತ್ತು. ಬೆಲ್ಟಲ್ಲಿ ಹೊಡೆದು ಕಾಲಿಗೆಲ್ಲ ಏಟು ಬಿದ್ದು ಏನು ಕೈಗೆ ಹೊಡೆದ್ರು. ಅವಾಗ ನನ್ನ ಕೈಯಲ್ಲಿ ಗಾಜಿನ ಬಳೆ ಹಾಕ್ಕೊಂಡಿದ್ದೆ ಕೈಯಲ್ಲಿ. ಆ ಟೈಮಲ್ಲಿ ಅದೆಲ್ಲ ಹೊಡೆದೋಯ್ತು. ಇಲ್ಲಿ ಎಲ್ಲ ಅದು ಗಾಯ ಆಗೋಯ್ತು. ಊಟ ತಿನ್ನೋಕ್ಕೆ ಸಹ ಒಂದೊಂದು ಟೈಮ್ ಆಗ್ತಾ ಇರಲಿಲ್ಲ. ಯಾಕಂದರೆ ಅವ್ರು ಊಟ ಒಂದೊಂದು ಸತಿ ಹೋಟ್ಲಿಂದ ಅಳ್ಸಿರೋ ತೊಗೊಂಬಂದ್ಬಿಡ್ತಾಯಿದ್ರು. ನಾನು ಇದು ಇವ್ರ ಹತ್ರ ಹೇಳ್ಕೊಂಡಿಲ್ಲ. ಅಳ್ಸಿರೋ ತೊಗೊಂಬಂದ್ಬಿಡ್ತಾಯಿದ್ರು. ನಾನು ಅವ್ರಿಗೆ ಹೇಳೋದು ನಾನು ತಿಂತೀನಿ ಅಂತ. ತೊಗೊಂಬಂದು ಕೊಡ್ತಾಯಿದ್ರು. ಹಾಂ, ಅದೇ ನಮ್ಮ ಅಮ್ಮ ಇದ್ದಾರಲ್ಲ, ಅಮ್ಮವ್ರ ತಮ್ಮನ ಮಗ ಆಗ್ಬೇಕ್ರಿ. ಅಮ್ಮವ್ರ ತಮ್ಮನ ಮಗ ಆಗಬೇಕು. ಭಾರಿ ಸುಧಾಕರ್. ಆಸ್ತಿಗೋಸ್ಕರ ಶಿವಮೊಗ್ಗದಲ್ಲಿ ಮತ್ತು ಬ್ಯಾಂಗ್ಳೂರಲ್ಲಿ ಇದೆ ರೀ. ಬ್ಯಾಂಗ್ಳೂರಲ್ಲಿ 2 ಸೈಟ್ ಐತಿ, ಶಿವಮೊಗ್ಗದಲ್ಲಿ 3 ಬಿಲ್ಡಿಂಗ್ ಐತ್ರಿ, ಮತ್ತು ಬ್ಯಾಂಗ್ಳೂರಾಗ 5-6 ಅಂಗಡಿ ಐತ್ರಿ. ಹಾಂ, ಅಪ್ಪಾಜಿ ಅಮ್ಮದ್ರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಕ್ಕಡ್ಡಿ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಈ ಲವ್ ಸ್ಟೋರಿ ಹಿನ್ನೆಲೆ ಏನು, ಜೊತೆಗೆ ಸದ್ಯಕ್ಕೆ ಆ ಯುವಕನ ಪೋಷಕರು ಏನ್ ಹೇಳ್ತಿದ್ದಾರೆ? ಸುಧಾಕರ್ ರೆಡ್ಡಿ ವಿರುದ್ಧ ಆರೋಪ ಮಾಡ್ತಾ ಇರೋದು ಯಾವ ಕಾರಣಕ್ಕಾಗಿ ಅಂತ ಹೇಳಿ? ನೋಡಿ ವಿದ್ಯಾ, ಇದೊಂದು ವಿನೂತನ ಪ್ರೇಮ ಕಹಾನಿ. ಪ್ರಮುಖವಾಗಿ ಇನ್ಸ್ಟಾಗ್ರಾಮದ ಮೂಲಕ ಏನಂತಂದ್ರೆ ಬೆಂಗಳೂರಿನ ದೇವನಹಳ್ಳಿ ಮೂಲದ ಪ್ರಿಯಾಂಕಾ ಹಾಗೆಯೇ ಬೆಳಗಾವಿ ಮೂಲದ ರೋಹಿತ್ ಇಬ್ಬರ ನಡುವೆ ಒಬ್ಬರಿಗೊಬ್ಬರು ಪರಿಚಯ ಆಗಿ ಅದು ಏನಂತಂದರೆ ಪ್ರೇಮಕ್ಕೆ ತಿರುಗುತ್ತೆ. ಅದಾದ ನಂತರ ತನ್ನ ಇದುವರೆಗೆ ಏನು ಬೆಳೆಸಿದಂಥ ಮಾವನನ್ನೇ ಬಿಟ್ಟು ಈಗ ಪ್ರಿಯಾಂಕಾ ಬೆಳಗಾವಿಗೆ ಬಂದು ತನ್ನ ಪ್ರಿಯಕನ ಜೊತೆ ಉಳಿದುಕೊಂಡಿದ್ದಾಳೆ. ಪ್ರಮುಖವಾಗಿ ಏನು ಪ್ರಿಯಾಂಕಾನ ಹಿನ್ನೆಲೆಯನ್ನು ನೋಡೋದಾದರೆ, ಪ್ರಿಯಾಂಕಾ ಏನು 6 ವರ್ಷದವರು ಇರುವಾಗಲೇ ಏನಂತಂದರೆ ತನ್ನ ತಂದೆಯನ್ನು ಕಳೆದುಕೊಂಡ ನಂತರ ಮಾವನ ಆಸರೆಯಲ್ಲಿ ಬೆಳೆಯುತ್ತಾರೆ. ಬೆಳೆದ ನಂತರ ಮಾವನಿಗೆ ಒಂದು ಆಸೆ ಹುಟ್ಟುತ್ತೆ. ಏನಂತಂದರೆ ಪ್ರಿಯಾಂಕಾ ಹೆಸರಿನಲ್ಲಿ ಅವರ ತಂದೆ ತಾಯಿ ಮಾಡಿರುವಂಥ ಸುಮಾರು 12 ಕೋಟಿಗೂ ಅಧಿಕ ಆಸ್ತಿ ಏನಂತಂದರೆ ವಿವಿಧ ಪ್ರದೇಶಗಳಲ್ಲಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿದೆ. ಇವಳನ್ನು ಮದುವೆ ಆದರೆ ನನಗೆ ಆಸ್ತಿ ದಕ್ಕತ್ತೆ ಅನ್ನೋ ಕಾರಣದಿಂದಾಗಿ ಮಾವ ಏನಂತಂದರೆ ಪ್ರಿಯಾಂಕಾಳ ಮೇಲೆ ಕಣ್ಣು ಹಾಕಿರ್ತಾನೆ ಅನ್ನೋ ಒಂದು ಗಂಭೀರ ಆರೋಪ ಈಗ ಏನಂತಂದರೆ ಪ್ರಿಯಾಂಕಾ ಮಾಡ್ತಾ ಇರುವಂಥದ್ದು. ಅದೇ ಆಸೆಗಾಗಿ ನನ್ನನ್ನು ಕೂಡಿ ಹಾಕಿದ್ದ, ಗೃಹ ಬಂಧನದಲ್ಲಿ ಇಟ್ಟಿದ್ದ ಅನ್ನೋ ಒಂದು ಗಂಭೀರ ಆರೋಪವನ್ನು ಪ್ರಿಯಾಂಕಾ ಮಾಡ್ತಾ ಇರುವಂಥದ್ದು. ಹಾಗಾಗಿ ಆ ಒಂದು ಗೃಹ ಬಂಧನದಿಂದ ಬಿಡಿಸ್ಕೊಂಡು ಏನು ಕಳೆದ 6 ತಿಂಗಳಿಂದ ಅಂದರೆ ಇತ್ತೀಚೆಗೆ ಏನು ತನಗೆ ಇಷ್ಟ ಮೂಲಕ ಏನು ಪರಿಚಯ ಆಗಿದ್ದ ರೋಹಿತನ ಜೊತೆ ಏನಂತಂದರೆ ಬೆಳಗಾವಿಗೆ ಬಂದು ನೆಲೆಸಿದಾಳೆ. ಯಾವುದೇ ಕಾರಣಕ್ಕೂ ನಾನು ವಾಪಸ್ ಹೋಗೋದಿಲ್ಲ ಅಂಥೇಳಿ ಈಗ ಪೊಲೀಸರ ಮೊರೆ ಹೋಗಿರುವಂಥದ್ದು. ಕೋಟ್ಯಾಧೀಶ ಆದರೂ ಸಹ ಏನಂತಂದರೆ ಈಗ ಏನು ರೋಹಿತ್ ಏನಿದ್ದಾನೆ ಈತ ಭಾಳಷ್ಟು ಬಡತನದಲ್ಲಿರುವಂಥದ್ದು. ಹಾಗಾಗಿ ಅವರು ಸಹ ಭಾಳಷ್ಟು ಹೆದರಿಕೆಯಿಂದಿದ್ದಾರೆ. ಯಾಕಂತಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಶ್ರೀಮಂತೆ ಮಗಳು ಏನಂತಂದರೆ ನಮ್ಮ ಬಳಿ ಬಂದಿರೋದ್ರಿಂದ ಸಹಜವಾಗಿ ಅವ್ರ ಕಡೆಯವರು ಏನಾದರೂ ಮಾಡ್ಬೋದಾ ಅನ್ನೋ ಒಂದು ಆತಂಕ ರೋಹಿತನ ಮನೆಯವರನ್ನು ಕಾಡ್ತಾ ಇರುವಂಥದ್ದು. ಹಾಗಾಗಿ ಸಹಜವಾಗಿ ಬಡವ ಮತ್ತು ಹಾಗೆ ಕೋಟ್ಯಾಧೀಶಿ ಮಗಳನ್ನ ನಡುವೆ ಏನಂತಂದರೆ ಇದೊಂದು ಪ್ರೇಮ ಕಹಾನಿ ನಡೆದಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಎಲ್ಲರಿಗೂ ಸಹ ಒಂದು ಆಶ್ಚರ್ಯ ನೀಡ್ತಾ ಇದ್ರು ಸಹ
ಏನು ಹುಡುಗನ ಕಡೆಯವರಿಗೆ ಒಂದಿಷ್ಟು ಆತಂಕ ಇರುವಂಥದ್ದು. ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ಏನು ತನ್ನ ಮಾವ ಇದ್ದಾನಂದರೆ ಮಾವನ ಬಳಿ ಹೋಗೋದಿಲ್ಲ, ನನಗೆ ರಕ್ಷಣೆ ನೀಡಬೇಕು ಅಂತೇಳಿ ಈಗ ಏನು ಪ್ರಿಯಾಂಕಾ ಇದ್ದಾರೆ ಅವರು ಈಗ ಪೊಲೀಸ್ ಮೊರೆ ಹೋಗಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.